ಏನು ಗೊತ್ತಾ, ನಾನು ಫಸ್ಟಿಂದ ಹೇಳಲ್ಲ ಎಲ್ಲ. ಹಲೋ ಗೈಸ್, ಹಲೋ ಗೈಸ್. ಇಲ್ಲೊಬ್ಬ ಹೋಗ್ತಾ ಇದ್ದಾನೆ ನೋಡಿ, ಅವನು ನನ್ನ ತಮ್ಮ ಗೈಸ್. ನೋಡಿ ಗೈಸ್, ನಮ್ಮೂರು. ಇದು ನನ್ನ ತಂಗಿ. ಇಲ್ಲಿ ಹೋಗ್ತಾ ಇದ್ದಾನೆ ನನ್ನ ತಮ್ಮ. ಒಂದು ಜರ್ಸಿ ಮೇಲೆ 3 ಅಂತ ಹಾಕ್ಸ್ಕೊಂಡಿದ್ದ. ನನ್ನ ಬರ್ತ್ಡೇ ಡೇಟ್ ಗೈಸ್ ಅದು. ಗೈಸ್, ನನ್ನ ತಮ್ಮಂಗೆ ಸ್ಪೋರ್ಟ್ಸ್ ಟೈಟ್ಸ್ ತೊಗೋಬೇಕಿತ್ತಂತೆ, ಅದಕ್ಕೆ ಶಾರ್ಟ್ಸ್ ತೊಗೋಬೇಕಿತ್ತಂತೆ. ಅದಕ್ಕೆ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೋ. ಹಾಗೆ ನಾವು ಪಾನಿಪುರಿ ತಿನ್ಕೊಂಬರೋಣ ಅಂತ ಬೇರೆ ಹೇಳಕ್ಕೆ ಬಂದಂತೆ. ನೀನು ವೀಡಿಯೋ ಮಾಡ್ತಿದ್ದೆ ಅಂತ, ಅದಕ್ಕೆ ಅವನೇನು ಹೇಳ್ತಿರುವಂತೀಗ. ಗೈಸ್, ಕೊನೆಗೂ ಬಸ್ ಬಂತು. ಹತ್ತದು ಆಧಾರ್ ಕಾರ್ಡ್ ತೋರಿಸಿ. ಗೈಸ್, ಇವತ್ತು ನಾವು ಬಂದಿದ್ದೀವಿ ಅಂತ ಹೇಳಿ ಬಸ್ ಫುಲ್ ಖಾಲಿ ಹೊಡಿತೈತೆ. ಗೈಸ್, ನಾವು ಚಿಕ್ಕವರಿದ್ದಾಗ ಇಂಥವೆಲ್ಲ ನೋಡ್ಬಿಟ್ರೆ ಕೊಡ್ಸೋದಕ್ಕ ಬಿಡ್ತಾ ಇರಲಿಲ್ಲ ಗೈಸ್. ಅಲ್ಲೇ ಕುತ್ಕೊಬಿಡ್ತಿದ್ದೋ ಅಳ್ಕೊಂಡು. ನೋಡ್ರಿ ಎಷ್ಟು ಚೆನ್ನಾಗವೆ. ಇವಾಗಲೂ ತಗೋಬೇಕು ಅನಿಸುತ್ತೆ ಗೈಸ್, ಆದರೆ ಮನೇಲಿ ಮಕ್ಕ ಹೋಗಿತಾರೆ ಗೈಸ್ ಇವನ್ನೆಲ್ಲ ತಗೊಂಡೋದ್ರೆ ಮನೆಗೆ. ಗಜಬ್ ಬೇಜತಿ ಅನ್ಸ್ತತೆ ಗೊತ್ತಾ. ಬಾಯಿಲಿ ಈ ಕಡೆಗೆ ಬಾ. ನಂಗೆ ಹೆಂಗನ್ಸ್ತತೆ ಗೊತ್ತಾ, ನಾವು ನಂಗೆ ಒಂಥರ ಅನಿಸ್ತೈತೆ ಗೈಸ್. ಏನೋ ಒಂದು ವಿಡಿಯೋ ಮಾಡೋಕ್ಕೆ ಹೆಂಗೆ ಹಿಡ್ಕೊಳ್ಳೋದು ಫಸ್ಟ್ ಟೈಮ್ ಅಲ್ವಾ, ತುಂಬ ಕಷ್ಟ ಆಗ್ತಿದೆ ಗೈಸ್. ಆ ಕಡೆ ಈ ಕಡೆ ಎಲ್ಲ ಮುಖ ಗೈಸ್. ನೋಡಿ, ನನ್ನ ಚಿಕ್ಕ ಕಾಲಂತ ಇವರೆಲ್ಲ ನನ್ನ ಬಿಟ್ಟು ಬೇಗ ಹೋಯ್ತಾರೆ. ಇಲ್ಲಿ ಕಂಡಕ್ಟರ್ಗೂ ಮತ್ತು ಅವಜ್ಜಿಗೂ ಫುಲ್ ಜಗಳ ಆಗ್ತಿತ್ತು. ಟೈಮಾ 4:09 ಗಂಟೆ. ಹೋಗ್ತಾವ ಹಂಗೆ ನಮ್ಮನ್ನು ಬಿಟ್ಟು. ಕಾಲಿಷ್ಟು ಉದ್ದಾವೆ ಅಂತ ಹೇಳಿ ಹೋಯ್ತಾವ ಹಂಗೆ. ನನ್ನ ತಮ್ಮ ಎತ್ಕೊಂಡು ಹೋಗ್ತಾವನೆ. ಇವ್ರು ಫೋನ್ ಬೇರೆ ಕಿತ್ಕೊಂಡು ಹೋಗ್ತಾವನೆ. ಇಸ್ಕೊಂಡು ಗೊತ್ತಿಲ್ಲ, ಇದು ಇಸ್ಕೊಂಡು ಹೋಗ್ತಾವನೆ. ನನ್ನ ಫೇವ್ರೆಟ್ ಜೋಳಗಳು. ನಮ್ಮಿಬ್ರಿಗೂ ಇಷ್ಟ ಗೈಸ್ ಅದು. ಇವಾಗ ಗೈಸ್ ಇಲ್ಲೂ ನೋಡಿ ಗೈಸ್. ನೋಡಿ ಎಷ್ಟು ಫಾಸ್ಟಾಗಿ ಹೋಯ್ತಾವನೆ ಇವನು ಗೈಸ್. ಇಬ್ರು ಅಕ್ಕಂದಿರೋರು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಏನೂ ಇಲ್ಲ ಗೈಸ್. ಇಬ್ರು ಅಕ್ಕಂದ ಎಲ್ಲರಿಗೂ ಇರ್ತಾರೆ ಅಂತ ಗೊತ್ತು ಗೈಸ್. ಇವಾಗ ಬಂದೋ ಗೈಸ್, ಇಲ್ಲೆಲ್ಲೋ ಬಂದೋ ತಗೊಳಕ್ ಬಂದವನೆ. ನೋಡೋಣ ಎಂತ ಅಂತಾನೆ ಗೈಸ್. ಇವಾಗ ಇವನು ಸ್ಪೋರ್ಟ್ಸಿಗೆ ಟೈಟ್ಸ್ ಅನ್ನು ತಗೊಳಕ್ ಬಂದವನೆ. ಶಾರ್ಟ್ಸ್ ಬರುತ್ತಲ್ಲ ಆ ಥರ. ಇದು 350ನಾ? ಇವಾಗ ನಾವು ಜೋಳ ತಿಂತೀವಿ. 2 ಜೋಳ ತಗೊಂಡ ಹಾಫ್ ಮಾಡ್ಕೊಂತೀವಿ. ಹಿಂಗೆ ಮೊಬೈಲ್ ಇಟ್ಕೊಂಡಿದ್ದೀವಿ, ಅದಕ್ಕೆ ಎಲ್ಲರೂ ನೋಡ್ತಾವ್ರಿ. 70 ರೂಪಾಯಿ ಕೊಡ್ತೀವಿ. ಆಂಟಿ ಕೊಡಿ ಆಂಟಿ, ಏನ 70 ರೂಪಾಯಿ ಕೊಡ್ತೀವಿ. 70 ಕೊಡ್ತೀವಿ. ಆಂಟಿ ಇರುತ್ತೆ ಜೋಳಗಳು 70 ರೂಪಾಯಿ ಸಿಗುತ್ತೆ ಆಂಟಿ. ಇಮೋಷನಲ್ ಡ್ಯಾಮೇಜ್. ಸರಿ ಕೊಡ್ರಿ. ಗೈಸ್, ಅವಜ್ಜಿ ಏನು ಹೇಳ್ತಿತ್ತು ಗೊತ್ತಾ, 1 ಜೋಳಕ್ಕೆ 30 ರೂಪಾಯಿ ಅಂದರು. ಅದಕ್ಕೆ ನಾನು 3 ಜೋಳಕ್ಕೆ 70 ರೂಪಾಯಿ ಅಂದರೆ 70 ರೂಪೀಸ್ ಮಾಡ್ಕೊಳ್ಳಿ ಅಂದೆ. ಆದರೆ ಅವಜ್ಜಿ ಇಲ್ಲ 80 ರೂಪೀಸ್ ಮಾಡ್ಕೊತೀನಿ ಅಂದರು. ನಾವು ಹಂಗೂ ಏನೋ ಮಾಡಿ 70 ರೂಪೀಸ್ ಮಾಡಿಸ್ಕೊಂಡು ಗೈಸ್. ಬ್ಲಾಗ್ ಮಾಡ್ತಿದ್ದ ಅಲ್ವಾ, ಅದಕ್ಕೆ ದುಡ್ಡು ಕೊಡದೆ ಮತ್ತೆ ಹೋಗ್ತಿದ್ದ ಗೈಸ್. ನನ್ನ ತಂಗಿ ಉಪ್ಪುಕಾಯಿ ನಿಂಬೆಣ್ಣೆಲ್ಲ ಹಾಕಿಸ್ಕೊಂತಿದ್ಲು, ಅದಕ್ಕೆ ನಾನು ಹೋದೆ, ನಾನು ಹಾಕಿಸ್ಕೊಳ್ಳೋಣ ಅಂತ. ನೋಡಿ ಗೈಸ್, 3 ಜನನು ಒಂದೊಂದು ಇಟ್ಕೊಂಡು ಜೋಳ ತಿಂತಾ ಇದ್ದು. ಹಂಗಲ್ಲ ಮಾಡೋದು, ಇದು ಸುಮ್ಮನೆ ಮಾಡಿದ್ದು ನಾನೀಗ. ಅದು ಕಟ್ ಮಾಡ್ಕೊ. ಕೂದಲು मारो मुझे, मारो मुझे, मारो नहीं। ಶೂ ಒಳಗೆ ಶೋ ಹಾಕಳಲ್ಲ. ಸೋಲ್ ಇಲ್ಲಿಗೆ ನಾವು ಎಷ್ಟೊಂದು ಸರಿ ಬಂದಿದ್ದೀವಿ ನಮ್ಮ ಅಮ್ಮವ್ರ ಜೊತೆ.
ಸೊ ನನಗೆ ಗೊತ್ತು ಇದು ಇವರಿಬ್ರು ಇಲ್ಲೇ ಹುಟ್ಟು ಬೆಳೆದಿದ್ದಾರೆ, ಅಂದ್ರೆ ಇವ್ರಿಗೆ ಗೊತ್ತಿರುತ್ತೆ. ನೋಡಿ ಗೈಸ್ ಹೆಂಗೆಲ್ಲ ಬೋರ್ಡ್ ಹಾಕಂತಾರೆ. ನಾವು ಮಾಡೋದು ಕಲಿಬೇಕು ಗೈಸ್. ನೋಡಿ ಏರ್ ಫ್ಲಿಪ್ ಮಾಡೋದು ಕಲಿಬೇಕು ಅಂತ ಇವಳು. ನೋಡಿ ಗೈಸ್ ನನ್ನ ನೇಲ್ ಪಾಲಿಶ್ ಚೆನ್ನಾಗೈತಾಗಿ ನಾನು ಹಾಕೊಂಡಿದ್ದೀನಿ. ಇದೊಂದು ಬೇರೆ ಇವಳ್ದು ಹಾಕೊಂಡು ಗೈಸ್ ಅದು ಎಲ್ಲೈತೆ ಅಂತ ಶಾರ್ಟ್ ಕಟ್ಟಲ್ಲಿ ಬರೋಕ್ಕೆ ಹೋಗಿ ಲಾಂಗ್ ಕಟ್ ಆಗ್ಬಿಟ್ಟೈತೆ. ಅಯ್ಯೋ ಯಾರಿಗೆ ಹೇಳೋಣ ನಮ್ಮಿ ಪ್ರಾಬ್ಲಮ್ಮು ಅಂತ ಈ ಸಾಂಗ್ ನೋಡಿ ಗೈಸ್. ಸುಳ್ಳು ಹೇಳ್ತಾಳು ಸಾಂಗ್ ನಮ್ಮ ಪ್ರಾಬ್ಲಮ್, ಅವ್ರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ ಅಂತ ಸಾಂಗ್. ಎಸ್ ನಮ್ಗೆ ಹಿಡ್ಕೊಳಕ್ಕೆ ಗೊತ್ತಿಲ್ಲ, ಹಿಡ್ಕೊಂಡು ಕೈ ನೋವು ಬಂದ್ಬಿಡ್ತು ನನಗೆ. ನಾನು ನೋಡಿ ಗೈಸ್ ಎಷ್ಟು ಹೆಲ್ಪ್ಫುಲ್ ನನ್ನ ತಂಗಿ. ಏನಂತಾರೆ ಸೊ ಕೈಂಡ್ ಆಫ್ ಸ್ವಲ್ಪ ಸಿಸ್ಟರ್ಸ್ ಡೇ ಅಂತ ಹೆಲ್ಪ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ಸಿಸ್ಟರ್ಸ್ ಡೇ ಅನ್ನೋದು ಮರ್ತೋಗ್ಬಿಟ್ಟೈತೆ. ಗೊತ್ತಿಲ್ಲ ಗೈಸ್, ಎಲ್ಲ ಫ್ರೆಂಡ್ಶಿಪ್ ಡೇ ಅಂತ ಹಿಂಗೆ ನಡೆಸ್ತಾಳೆ. ಹೆಂಗೋ ಒಂದು ಹೆಲ್ಪ್ಫುಲ್ कौन है ये लोग? कहाँ से आते हैं? ಗೈಸ್ ಇವಳ ತಿಂದು ಇಲ್ಲೆಲ್ಲ ಕಚ್ಕೊಬಿಟ್ಟೈತೆ ಗೈಸ್. ಇಲ್ಲಿಗಲ್ಲ ಏನು ಮಾಡೋದು ನೋಡಿ ಗೈಸ್. ಅವನ್ನ ಯಾವ ಔಟರ್ ನಮಗೆ ತೋರಿಸೋ ಬಂತು ಗೈಸ್. ಕೊನೆಗೂ ATM ಶಾರ್ಟ್ ಕಟ್ಟಿಂದಾನೆ ಬಂದು ಇಷ್ಟೊಂದು ಜನ ನಿಂತವ್ರೆ ಗೈಸ್. ಒಂದೇ ATM ಇರೋದು ಅನ್ಸುತ್ತೆ ಇಲ್ಲಿ. ಈ ಕಡೆಗೆ ತಿರುಗು ಪೃಥ್ವಿ ನೋಡಿಲಿ ಮಾಡಿ ತಿರುಗಿಸ್ಬಿಡ್ತೀನಿ. ಗೈಸ್ ಇವಳು ತಿರುಗಿಸ್ಕೊಳಕ್ಕೆ ಟ್ರೈ ಮಾಡ್ತಿದ್ಲು, ಏನೋ ಹೇಳ್ತಾ ಇದ್ಲು, ಅವ್ನು ತಿರುಗ್ತಾ ಇರಲಿಲ್ಲ ಗೈಸ್. ಗೈಸ್ ಇವರಿಬ್ರು ನಂದು ವಿಡಿಯೋ ಮಾಡೋದಲ್ಲ, ಇವ್ರದ್ದೇ ಮಾಡ್ಬೇಕು ನಾನು. ಫುಲ್ ಡಿಸ್ರೆಸ್ಪೆಕ್ಟ್ ನೋ ರೆಸ್ಪೆಕ್ಟ್ ಫುಲ್ ಡಿಸ್ರೆಸ್ಪೆಕ್ಟ್ ಅನ್ರೆಸ್ಪೆಕ್ಟ್ ಇಲ್ಲ ಫುಲ್ ಅನ್ರೆಸ್ಪೆಕ್ಟ್. ಗೈಸ್ ನನ್ನ ತಂಗಿ ಫೋಟೋ ತೆಗಿ ಅಂತಿದ್ಲು, ಅದಕ್ಕೆ ಒಂದೆರಡು ಫೋಟೋ ತೆಗಿಯೋಣ ಫೋಟೋ ತೆಗಿತಿದ್ದೆ. ಎಷ್ಟು 1500 ತಾನೆ ಅಮ್ಮ ಹೇಳಿದ್ದು? 1500. ಹಾಂ ಪೃಥ್ವಿ 10,500 1 ಲ್ಯಾಕ್ ಹಾಕಿ ಮಾಡ್ತೀನಿ. 1 ಲ್ಯಾಕ್ ಹಾಕಿ ಮಾಡ್ತೀನಿ. 1 ಲ್ಯಾಕ್ ಹಾಕಿ ಮಾಡ್ತೀನಿ. ತಂಗಿ ಫೋಟೋ ತೆಗಿ ಅಂದು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಚಿಕ್ಕ ಮಕ್ಕಳು ಹೋಗ್ತಾ ಅವ್ರೆ ಅಂತ ಇದು ಕಾಕು. ಗೈಸ್ ATM ಬಂದವು ಇವಾಗ, ಜನ ಖಾಲಿ ಅದು ಇಬ್ರು. ಗೈಸ್ ನನಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿಲ್ಲ ಏನು ಡ್ರಾ ಮಾಡೋದು ಅಂತ. ಇವನಿಗೆ ಗೊತ್ತು ನೋಡಿ. ATM ಕಾರ್ಡ್ ಕೊಡ್ತಿಲ್ಲ ನಂದು, ಏನದು ಹಂಗೆ ಹಾಕ್ಬೇಕಂತೆ. ATM ಕಾರ್ಡ್ ನೀನೇನು ಹಾಕೋಣ? ಗೈಸ್ ನನ್ನ ಹತ್ರ ATM ಕಾರ್ಡ್ ಇತ್ತು ಗೈಸ್, ಆದರೆ ಅವ್ನು ಪಾಸ್ ಹಿಡ್ಕೊಂಡು ತೋರಿಸ್ತಿದ್ದೆ ಗೈಸ್. ಅವಾಗ್ಲಿಂದ ನಾವು ಅದನ್ನ ATM ಕಾರ್ಡೇ ಅನ್ಕೊಂಡಿದ್ದೀವಿ. ಪಾಸ್ವರ್ಡೆಲ್ಲ ನೋಡ್ಕೊಳ್ರಿ ಅಂತ ಹೇಳ್ತಾನೆ ನೋಡಿ ಗೈಸ್. ನಾವು ಯಾವ ಪಾಸ್ವರ್ಡು ತೋರಿಸಲ್ಲ. ನಾನು ಚೆನ್ನಾಗಿ ವೀಡಿಯೋ ಮಾಡಲ್ಲ ಅಂತದೆ ಗೈಸ್ ನಮ್ಮ ಅಕ್ಕ, ಆದರೂ ನನ್ನ ಕೈಲ ಮಾಡಿಸ್ತೈತೆ ಗೈಸ್. ನೋಡಿ ಗೈಸ್ ಇವ್ರ ಅಕ್ಕ ಇವ್ರ ತಮ್ಮ ಹೈಟ್ ನೋಡಿ ಗೈಸ್, ಹೈಟ್. ಪಾನಿಪುರಿ ತಿನ್ನೋಕೆ ಹೋಗ್ತಾ ಇದ್ದೀವಿ ಗೈಸ್. ಗೈಸ್ 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 ಈ ಫ್ಲವರ್ ಪಾಟ್ ನೋಡಿ ಮಸ್ತಾಗಿ ಕಾಣ್ತೈತೆ. ನನ್ನ ಫೋಟೋ ತೆಗಿ ಗೈಸ್. ಎಲ್ಲೋದ್ರೂ ಒಂದು ಫೋಟೋ ತೆಗಿ ಅನ್ಕೊಂಡು ಆಡ್ತಿದ್ಲು ಗೈಸ್. ಆಮೇಲೆ ಅಲ್ಲಿ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಬರ್ರಿ. ಆಮೇಲೆ ಅಷ್ಟೊಂದು ವಿಡಿಯೋ ಮಾಡ್ತಾರೆ ಅಂತ ಒಂದಿನಾದ್ರೂ ಹೇಳ್ಕೊಟ್ಟು ಗೈಸ್. ಮತ್ತೆ ಏನು ಸಮಾಚಾರ, ಹೆಂಗಿದ್ದೀರಾ ಎಲ್ಲರೂ? ಮೇಲ್ಕತ್ತೆ ಕಾಣ್ತಷ್ಟೇ. ಇವಾಗ ಏನಾಯ್ತು ಅಂದರೆ ನಮ್ಮ ಚಿಕ್ಕಮ್ಮ ಹೇಳಿದ್ರು ಸೀಮೆಂಟ್ ತಾಂಬರ್ರಿ ಅಂತ ನಮ್ಮ ಪಾಪುಗೆ. ಆದರೆ ಮೇಲಿತ್ತು ಪಾಪುಗೆ ಅಲ್ಲ ಗೈಸ್, ನನ್ನ ತಮ್ಮಂಗೆ. ನಮ್ಮ ತಮ್ಮಂಗೆ ಪುಟ್ಟ ತಮ್ಮ, ಅವನ ಸ್ಕೂಲಲ್ಲಿ ರಕ್ಷಾಬಂಧನ ನಾಳೆಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತೆ ಗೈಸ್. ಸೊ ಆ ಹುಡುಗಿಗೆ ಏನಾದರೂ ತಗೊಂಡು ಕೊಡ್ಬೇಕಂತೆ. ನನಗೆ ನಮ್ಮಿಬ್ರು ಅಕ್ಕಂದಿರೇನೆ ಅವನಿಗೆ ಇನ್ನೊಬ್ಳು ಹುಡುಗಿಗೆ ಗಿಫ್ಟ್ ಕೊಡಿಸ್ತಾ ಇದ್ದೀವಿ ನೋಡಿ ಗೈಸ್. ಈಗ ಮರ್ತೋಗ್ಬಿಟ್ಟಿದ್ದೀವಿ ಗಿಫ್ಟ್ ತಗೊಳ್ಳೋದು. ಈಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತಲ್ಲ ಗೈಸ್, ಚಿಕನ್ ತಗೊಳ್ಳೋದು ಬರ್ತಾ ಇದ್ದೀವಿ. KFC 5 ಸ್ಟಾರ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಆದರೆ ಮನೆಗೆ ಆ ಹುಡುಗಿ ಗಿಫ್ಟ್ ತಗೊಂಡು ಹೋಗಿಲ್ಲ ಅಂದರೆ ಮಕ್ಕಳು ಕುಸ್ಕೊಂತೀವಿ ಗೈಸ್. ಮೇಲೆ
ನನ್ ಕೈ ನೋವು ಬರ್ತೈತೆ. ಏನು ಟೆನ್ಷನ್ ಇಲ್ಲ ಗೈಸ್, ಸುಮ್ಮನೆ ಹೋಗ್ತಾ ಅವನಿ ಇವ್ರು ಏನಾನ ಮಾಡ್ಕೊಳ್ಳಿ ಅಂತ. ಗೈಸ್ ಕೆಲ್ಸ ತಿನ್ನಕ್ ಬಂದಿದ್ದೀವಿ. ಇವ್ರು ಯಾವಾಗ ನಮಗೆ ತಿನ್ನಕ್ ಕೊಡ್ತಾರೋ ಅಂತ ವೇಟ್ ಮಾಡ್ತಾ ಇದ್ದು. ನೋಡಿ ಗೈಸ್, 5 ಸ್ಟಾರ್ ಚಿಕನ್ನು ಮತ್ತು ಇದು ಫ್ರೆಂಚ್ ಫ್ರೈಸು ಎರಡು ತಿಂದಾದ್ಮೇಲೆ ಮನೆಗೆ 2 ಪ್ಲೇಟ್ ಪಾನಿಪುರಿ ಪಾರ್ಸೆಲ್ ತಗೊಂಡು ಸೀದಾ ಬಸ್ ಕಡೆ ಹೋಗ್ತಿದ್ದೋ ಗೈಸ್. ಬಸ್ ಸಿಕ್ತು, ಹತ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇದ್ದೀವಿ ಗೈಸ್. ಏನ್ ಗೊತ್ತಾ, ನಾನು ಫಸ್ಟಿಂದ ಹೇಳಲ್ಲ ಎಲ್ಲ ಗೈಸ್. ಇವತ್ತು ನನ್ನ ತಮ್ಮನಿಗೆ ನಾವು ಏನು ಗಿಫ್ಟ್ ತಗೊಂಡಿರ್ಲಿಲ್ಲ, ಅದಕ್ಕೆ ಮನೇಲಿ ಕುತ್ಕೊಂಡು ನಾವೇ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ. ಅವನು ಮಲ್ಕೊಂಡವನೇ ಗೈಸ್. ನೋಡಿ ಗೈಸ್, ಗೊರಕೆ ಹೊಡಿತಾನೆ ಗೈಸ್. ಮಕ್ಕಳೆಲ್ಲ ನಾನು ಫೇಸ್ ಹಾಕೊಂಡಿದ್ದ ಗೈಸ್, ಅದು ನೀಟಾಗಿ ಹೋಗ್ಸ್ಕೊಂಡಿದ್ದ ಗೈಸ್. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಎಲ್ಲ ಕ್ರೆಡಿಟ್ಸ್ ನನಗೆ ಗೈಸ್. ನನಗೂ ಎಲ್ಲ ಕ್ರೆಡಿಟ್ಸ್ ಬರಬೇಕು ಗೈಸ್. ನಾನು ಏನು ಮಾಡಿಲ್ಲ ಅಂದ್ರೂ ನಂಗೆ ಕ್ರೆಡಿಟ್ಸ್ ಬರಲೇಬೇಕು ಗೈಸ್. ಗೈಸ್ ಎಲ್ಲ ಕ್ರೆಡಿಟ್ಸ್ ನಂದು ಕೂಡ ಗೈಸ್. ಚೆನ್ನಾಗಿ ಮಾಡಿದ್ದೀವಿ. ಇದರಲ್ಲಿ 2 ಚಾಕ್ಲೇಟ್ ಮತ್ತು ಇಯರಿಂಗ್ಸ್ ಇಟ್ಟಿದ್ದೀವಿ ಗೈಸ್. ಗೈಸ್ ಇವತ್ತು ಇಷ್ಟೇ, ವ್ಲಾಗ್ ಮುಗೀತು ಅಷ್ಟೇ. ನೀನೇ ಮಾಡ್ಬಿಡಿ ಈಗ. ಅಷ್ಟೇ ಗೈಸ್, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗೈಸ್ ನಮ್ಮ ವಿಡಿಯೋ ನೋಡೋದಕ್ಕೆ. ಮತ್ತು ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಮಾಡಿ ಗೈಸ್, ನಾವು ತಿದ್ಕೋತೀವಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್. ಥ್ಯಾಂಕ್ ಯು.